ಚಿಕ್ಕಬಳ್ಳಾಪುರ ರೈತಾಪಿ ವರ್ಗದ ಹಿತಾಸಕ್ತಿಯನ್ನ ಕಾಪಾಡುವಂತಹ ಜವಾಬ್ದಾರಿ ಚಿಮುಲ್ ನಿರ್ದೇಶಕರ ಮೇಲಿದ್ದು, ಸರ್ಕಾರದಿಂದ ರೈತರಿಗೆ ಮತ್ತು ಹೈನುಗಾರರಿಗೆ ಬರುವ ಸಹಾಯಧನ ಸೌಲಭ್ಯಗಳನ್ನು ಸಮರ್ಪಕವಾಗಿ ಅವರಿಗೆ ತಲುಪಿಸುವ ಮಹತ್ವದ ಜವಾಬ್ದಾರಿ ನಿಮ್ಮದಾಗಿದ್ದು, ನಿಮ್ಮ ಸರಳತೆ, ಸಜ್ಜನಿಕೆ ಹಾಗೂ ಪಕ್ಷಾತೀತವಾಗಿ ಮತ ಚಲಾವಣೆ ಮಾಡಿದ ಮತದಾರರಲ್ಲಿ ನೀವು ಹೊಂದಿರುವ ಅಚಲ ವಿಶ್ವಾಸ, ನಂಬಿಕೆಯೇ ನಿಮಗೆ ಈ ಗೆಲುವನ್ನು ನೀಡಿದೆ ಎಂದು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಮಾಡ್ಕೊಂಡ್ವಿ. ಆಮೇಲೆ ಎಲ್ಲ ಲೀಡರ್ಗಳು, ನಮ್ಮ ಲೀಡರ್ಗಳು, ನಮ್ಮ ಕೆ.ವಿ. ನಾಗರಾಜ್ ಅವರು, ಆಮೇಲೆ ಹುಜಗೂರು ರಾಮಣ್ಣ ಅವರು ಕೂಡ ನಕ್ಕದಲ್ಲಿ ನಾನು ಅಪ್ಲಿಕೇಶನ್ ಹಾಕುವಾಗ ಎಷ್ಟು ಓಟ್ ಇದೆ ಅಂತ ಕೇಳಿದ್ರು. ನಾನು 21 ಇದೆ ಅಂತ, ಅವ್ರದ್ದು ಒಂದು 50 ಅಂತೆ. ಎಲ್ಲ ಕಾತದ ಇಲ್ಲ ನಾ ಗೆಲ್ತೀನಿ ಅಂತೆ. ನಾಗರಾಜ್ ಗೆಲ್ತೀನಿ ಅಂತೆ. ಹೆಂಗೆ ಹೇಳ್ತೀಯ? ಸರಿ, ಇಲ್ಲ ನಾನು ಗೆದ್ದು ಬರ್ತೀನಿ. ಆಮೇಲೆ ರಾಮಣ್ಣರು ಅದೇ ಕೇಳಿದ, ಅವ್ರಿಗೂ ಅದೇ ಹೇಳಿದೆ. ಮೊನ್ನೆ ಬೂತ್ ಹತ್ರ ಒಳಗಡೆ ಹೋಗ್ತಾ ಇದ್ದೀನಿ, ಅವಾಗ ಒಬ್ರು ಅಲ್ಲೇ ಇದ್ದಾರೆ ಬಾಗಿಲಲ್ಲಿ. ಅಣ್ಣ ಈಗೇನು ಹೇಳ್ತೀಯ ಅಂದ್ರು. ಅಣ್ಣ ಈಗೂ ಅದೇ ಗೆಲ್ತೀನಿ ಅಂತ. ಈಗೂ ಅದೇ ಹೇಳ್ತೀನಿ ಗೆಲ್ತೀನಿ. ನಾವು ನಡ್ಕೊಂಡಿದ್ರು. ಆಮೇಲೆ ಮುಗಿದು ಈಚೆ ಬಂದಾಗ ಇಬ್ಬರು ಅಣ್ಣ ಏನು ಅಂದ್ರು. ನಾನು ಗೆದ್ದಿದ್ದೀನಿ ಅಂತ ಇಬ್ಬರು ಬಂದು ತಕ್ಕೊಂಡು. ನಗರದ ಹೊರವಲಯದ ಜೆಕೆ ಭವನದಲ್ಲಿ ಕೈವಾರ ಮತ್ತು ಚೇಳೂರು ಕ್ಷೇತ್ರದಲ್ಲಿ ಚಿಮುಲ್ ನಿರ್ದೇಶಕರಾಗಿ ಗೆಲುವನ್ನು ಪಡೆದ ಕೆಎನ್ ಆವುಲಪ್ಪ ಮತ್ತು ಕೆಎನ್ ಕೃಷ್ಣಾರೆಡ್ಡಿರವರಿಗೆ ಸನ್ಮಾನಿಸಿ ಮಾತನಾಡಿ, ಸೇವಾ ಮತ್ತು ಸಹಕಾರ ಕ್ಷೇತ್ರದಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ನಿಮ್ಮ ಮೇಲೆ ಮತದಾರರು ಮತ್ತು ನಿಮ್ಮ ಭಾಗದಲ್ಲಿರುವ ರೈತಾಪಿ ವರ್ಗದವರು ನಿಮ್ಮ ಮೇಲಿಟ್ಟಿರುವ ನಂಬಿಕೆ, ವಿಶ್ವಾಸಕ್ಕೆ ಸಾಕ್ಷಿಯಾಗಿದ್ದು, ಚಿಮುಲ್ನಿಂದ ಲಭ್ಯವಿರುವ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವುದು ಮತ್ತು ಹಸುಗಳಿಗೆ ಲಸಿಕೆ ಸೇರಿದಂತೆ ವಿಮೆ ಸೌಲಭ್ಯಗಳನ್ನು ಒದಗಿಸುವುದು ಹಾಗೂ ಇಲ್ಲಿ ನಿರ್ಮಾಣವಾಗುವ ವಿವಿಧ ಉದ್ಯೋಗಗಳಲ್ಲಿ ರೈತಾಪಿ ವರ್ಗದ ಮಕ್ಕಳಿಗೆ ಅವಕಾಶವನ್ನು ಒದಗಿಸುವುದು ನಿಮ್ಮ ಮುಖ್ಯ ಧ್ಯೇಯವಾಗಿದ್ದು, ಅದರಂತೆ ಕಾರ್ಯನಿರ್ವಹಿಸಿ ನಿಮ್ಮ ಕೆಲಸಗಳು ಭವಿಷ್ಯ ದಿಕ್ಸೂಚಿಯಂತಿರಬೇಕು. ಎನ್ಡಿಎ ಮೈತ್ರಿಯೊಂದಿಗೆ ಜೊತೆಗೂಡಿ ಮುಂದಿನ ಚುನಾವಣೆಗಳನ್ನು ಎದುರಿಸಲಿದ್ದು, ನಗರಸಭೆ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಎಪಿಎಂಸಿ ಚುನಾವಣೆಗಳಲ್ಲಿ ಮೈತ್ರಿಯೊಂದಿಗೆ ಎದುರಿಸಲಿದ್ದೇವೆ ಎಂದರು. ಇನ್ನು ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ಮಾತನಾಡಿ, ಚಿಮುಲ್ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಜಯಗಳಿಸಿರುವುದು ಸಂತೋಷವನ್ನ ನೀಡಿದ್ದು, ಇಲ್ಲಿ ನಮ್ಮ ಪಕ್ಷದ ಮತದಾರರೊಂದಿಗೆ ವಿರೋಧಿ ಪಕ್ಷಗಳ ಮತದಾರರು ನಮ್ಮ ಅಭ್ಯರ್ಥಿಗಳ ಮೇಲೆ ವಿಶ್ವಾಸವಿಟ್ಟು ಮತ ಚಲಾವಣೆ ಮಾಡಿದ್ದು, ಇಲ್ಲಿ ಅಧಿಕಾರ, ಹಣ, ತೋಳ್ಬಲ ಸೇರಿದಂತೆ ಹಲವು ಆಸೆ ಆಮಿಷಗಳು ಕೆಲಸ ಮಾಡಲಿಲ್ಲವೆಂದರು. ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ನಾಯಕರು ಮತ್ತು ಮುಖಂಡರು ಮತ್ತಷ್ಟು ಒಗ್ಗಟ್ಟನ್ನು ಪ್ರದರ್ಶಿಸಿದ್ದರೆ ಮತ್ತಷ್ಟು ಸ್ಥಾನಗಳನ್ನು ಪಡೆಯಬಹುದಾಗಿತ್ತು ಎಂದರು. ಒಗ್ಗಟ್ಟಿನ ಮಂತ್ರವನ್ನು ಮುಂದಿನ ಚುನಾವಣೆಗಳಲ್ಲೂ ಮುಂದುವರಿಸುವುದಾಗಿ ತಿಳಿಸಿ, ಚಿಮುಲ್ ನಿರ್ದೇಶಕರಾಗಿ ಆಯ್ಕೆಯಾದ ಕೆಎನ್ ಆವುಲಪ್ಪ ಮತ್ತು ಕೆಎನ್ ಕೃಷ್ಣಾರೆಡ್ಡಿ ಶುಭ ಹಾರೈಸಿದರು. ಕೈವಾರ ಮತ್ತು ಚೇಳೂರು ಕ್ಷೇತ್ರದಿಂದ ಆವಲಪ್ಪನ ಕೈವಾರ ಕ್ಷೇತ್ರದಿಂದ, ನಾನು ಚೇಳೂರು ಕ್ಷೇತ್ರದಿಂದ ಆಯ್ಕೆಯಾಗಿದ್ದರಿಂದ ಇವತ್ತು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಸಮಾರಂಭದಲ್ಲಿ ನಮ್ಮ ನಾಯಕರೆಲ್ಲರೂ ಮತ್ತೆ ಡೆಲಿಗೇಟ್ಸ್ ನಮ್ಗೆ ಓಟ್ ಕೊಟ್ಟಂತ ಮತದಾರರೆಲ್ಲ ಸೇರಿದ್ದೀರಾ. ಪ್ರಪ್ರಥಮವಾಗಿ ನನಗೆ ವೋಟ್ ಕೊಟ್ಟಂತ ಮತ್ತು ಕೈವಾರ ಕ್ಷೇತ್ರದ ಮತಬಾಂಧವರಿಗೆ ಮತ್ತು ಚೇಳೂರು ಕ್ಷೇತ್ರದ ಮತಬಾಂಧವರಿಗೆ ನನ್ನ ವ್ಯಕ್ತಿವಾದಂಥ ಕೃತಜ್ಞತೆ ತಿಳಿಸ್ತಾ, ಎರಡನೇದಾಗಿ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಇವತ್ತಿನ ಸಭೆಗೆ ನಮ್ಮ ಮುಖಂಡರಾದ ಜೆಡಿಎಸ್ ಎಂ ಕೃಷ್ಣಾಡನ್ನವರಿಗೆ ನನ್ನ ಆತ್ಮೀಯ, ನನ್ನ ಹೃದಯಪೂರ್ವಕವಾಗಿ ವಂದನೆ ತಿಳಿಸ್ತಾ, ನಿಮ್ಮೆಲ್ಲರ ಪರವಾಗಿ ವಂದನೆ ತಿಳಿಸ್ತಾ, ನನ್ನ ಗೆಲುವಿಗೆ ಕಾರಣರಾದಂಥ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎನ್ ವಿ ಶ್ರೀರಾಮಗಡ್ಡನ್ನ ಮತ್ತು ನಮ್ಮ ಆರ್.ಟಿ. ಪ್ರಸಾದನ್ನ ಮಾಜಿ ಜಿಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ನನ್ನ ಹೃದಯಪೂರ್ವಕವಾಗಿ ಚಿಮುಲ್ ನಿರ್ದೇಶಕರಾಗಿ ಆಯ್ಕೆಯಾದ ಕೆಎನ್ ಆವುಲಪ್ಪ ಮತ್ತು ಕೆಎನ್ ಕೃಷ್ಣಾರೆಡ್ಡಿ ಮಾತನಾಡಿ, ತಮ್ಮ ಗೆಲುವಿನ ಶ್ರೇಯ ಎಲ್ಲ ಎರಡು ಪಕ್ಷದ ನಾಯಕರಿಗೂ ಹಾಗೂ ಮುಖಂಡರಿಗೂ ಮತ್ತು ಮತದಾರರಾದ ಡೆಲಿಗೇಟ್ಸ್ಗಳಿಗೂ ಸಲ್ಲುತ್ತದೆ ಹಾಗೂ ಮುಂದಿನ ದಿನಗಳಲ್ಲಿ ರೈತಾಪಿ ವರ್ಗದವರಿಗೆ ಆಸೆಯಾಗಿ ನಿಲ್ಲುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಎನ್ ಆವುಲಪ್ಪ ಮತ್ತು ಕೆಎನ್ ಕೃಷ್ಣಾರೆಡ್ಡಿರವರನ್ನು ಸನ್ಮಾನಿಸಲಾಯಿತು. ನಂತರ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಮತ್ತು ಬಿಜೆಪಿ ಮುಖಂಡ ವೇಣುಗೋಪಾಲ್ ರವರನ್ನು ಸನ್ಮಾನಿಸಿದರು. ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸಿದರು.